ಎಲ್ಲರಿಗೂ ಸ್ವಾಗತ. ಇಂದಿನ ಮಾಡ್ಯೂಲ್ ಹೇರ್ ಕಲರಿಂಗ್ ನಲ್ಲಿರುವ ವಿವಿಧ ತಂತ್ರಗಳನ್ನು ಅಭ್ಯಾಸ ಮಾಡುವುದು. ವೀವಿಂಗ್ ಕಲೆಯನ್ನು ಕರಗತ ಮಾಡಿಕೊಳ್ಳಲು ಮತ್ತು ನಂತರದ ಆರೈಕೆಯ ಪ್ರಾಮುಖ್ಯತೆಯನ್ನು ಅರ್ಥ ಮಾಡಿಕೊಳ್ಳಲು ನಾವು ಗಮನ ಹರಿಸುತ್ತೇವೆ. ಈ ಅಧಿವೇಶನದ ಕೊನೆಯಲ್ಲಿ ನೀವು ಪಡೆಯುವ ಕೌಶಲ್ಯಗಳು ವೀವಿಂಗ್ ಕಾರ್ಯವಿಧಾನವನ್ನು ಯಶಸ್ವಿಯಾಗಿ ನಿರ್ವಹಿಸುವುದು, ಕೂದಲ ಬಣ್ಣದ ನಂತರದ ವೀವಿಂಗ್ ಆರೈಕೆಗಾಗಿ ಅಗತ್ಯವಾದ ಹಂತ ಮತ್ತು ತಂತ್ರಗಳನ್ನು ಅರ್ಥ ಮಾಡಿಕೊಳ್ಳುವುದು. ವೀವಿಂಗ್ ಮತ್ತು ನಂತರದ ಆರೈಕೆಯ ಕಾರ್ಯವಿಧಾನವನ್ನು ಕೈಗೊಳ್ಳಲು ಅಗತ್ಯವಾದ ಘಟಕಗಳು ಮತ್ತು ಸಾಧನಗಳನ್ನು ಸಂಗ್ರಹಣೆ ಮಾಡುವುದು ಮುಖ್ಯ. ಇದಕ್ಕೆ ಅಗತ್ಯವಿರುವ ಉಪಕರಣಗಳು ಮತ್ತು ಸಾಮಗ್ರಿಗಳು: ಟೈಮರ್ 1, ಮಿಕ್ಸಿಂಗ್ ಬೌಲ್ 1, ಗ್ಲಾಸ್ ಅಥವಾ ಪ್ಲಾಸ್ಟಿಕ್ಕಿನದ್ದು, ಅಳತೆ ಚಮಚ 1, ಅಳತೆ ಸ್ಕೇಲ್ 1, ನೀರಿನೊಂದಿಗೆ ಸ್ಪ್ರೇ ಬಾಟಲ್ 1, ಟಿಂಟ್ ಬ್ರಷ್ 1, ಪಿನ್ ಟೇಲ್ ಬಾಚಣಿಗೆ 1, ಸೆಟ್ಟಿಂಗ್ ಕ್ಲಿಪ್ಸ್ ಅಗತ್ಯವಿದ್ದಷ್ಟು. ಅಗತ್ಯವಿರುವ ವಸ್ತುಗಳೆಂದರೆ ನೆಕ್ ಕ್ಯಾಪ್ 1, ನೆಕ್ ಸ್ಟ್ರಿಪ್ 1, ಟವೆಲ್ 1, ಸೌಮ್ಯವಾದ ಶಾಂಪೂ ಅಗತ್ಯವಿರುವಷ್ಟು, ಕಂಡೀಷನರ್ ಅಗತ್ಯವಿರುವಷ್ಟು, ಆಯ್ಕೆ ಮಾಡಿದ ಕೂದಲಿನ ಬಣ್ಣ ಅಗತ್ಯವಿರುವಷ್ಟು, ಪೆರಾಕ್ಸೈಡ್ ಅಥವಾ ಡೆವಲಪರ್ ಅಗತ್ಯವಿದ್ದಷ್ಟು, ಸುರಕ್ಷಾ ಗ್ಲೌಸ್ಗಳು 1 ಜೊತೆ, ಹತ್ತಿ ಅಗತ್ಯವಿರುವಷ್ಟು, ಸುರಕ್ಷಾ ಕ್ರೀಮ್ ಅಗತ್ಯವಿರುವಷ್ಟು, ಫಾಯಿಲ್ ಪೇಪರ್ ಅಗತ್ಯವಿರುವಷ್ಟು. ವೀವಿಂಗ್ ಮಾಡುವ ಮೊದಲು ನಿಮ್ಮ ಕ್ಲೈಂಟ್ ಅನ್ನು ಆರಾಮವಾಗಿ ಕುಳ್ಳಿರಿಸಿ ಮತ್ತು ಟವೆಲ್ ಹಾಕಿರಿ. ಕೆಂಪು ಅಥವಾ ಕಿರಿಕಿರಿಯ ಯಾವುದೇ ಚಿಹ್ನೆಗಳಿಗಾಗಿ ಪ್ಯಾಚ್ ಪರೀಕ್ಷೆಯ ಫಲಿತಾಂಶಗಳನ್ನು ಪರಿಶೀಲಿಸಿ. ಚರ್ಮ ಸ್ಪಷ್ಟವಾಗಿದ್ದರೆ ಮಾತ್ರ ಮುಂದುವರೆಯಿರಿ. ಕೂದಲನ್ನು ಶ್ಯಾಂಪೂ ಮಾಡಿ. ಅಗತ್ಯವಿದ್ದರೆ ಶ್ಯಾಂಪೂ ಸಮಯದಲ್ಲಿ ನೆತ್ತಿಗೆ ಯಾವುದೇ ಹಾನಿಯಾಗದಂತೆ ಎಚ್ಚರಿಕೆ ವಹಿಸಿ. ಸದಾ ರಕ್ಷಣಾ ಗ್ಲೌಸ್ಗಳನ್ನು ಹಾಕಿ. ಈಗ ನಾವು ವೀವಿಂಗ್ ವಿಧಾನವನ್ನು ನೋಡೋಣ. ವೀವಿಂಗ್ ಮಾರುಕಟ್ಟೆಯಲ್ಲಿ ಹೆಚ್ಚು ಸಂಕೀರ್ಣವಾದ ಹೈಲೈಟ್ ಮಾಡುವ ತಂತ್ರಗಳಲ್ಲಿ ಒಂದಾಗಿದೆ. ವೀವಿಂಗ್ ಮಾಡುವುದು ಸ್ಲೈಸಿಂಗ್ಗಿಂತ ಉತ್ತಮವಾದ ಹೈಲೈಟ್ ಮಾದರಿಯಾಗಿದೆ. ನೀವು ಹೆಚ್ಚು ನೈಸರ್ಗಿಕವಾಗಿ ಕಾಣಬೇಕೆಂದಿದ್ದರೆ ವೀವಿಂಗ್ ಒಂದು ಉತ್ತಮ ಪ್ರಾರಂಭವಾಗಿದೆ. ಪ್ರಾರಂಭದಲ್ಲಿ ಕೂದಲನ್ನು ನಿರ್ವಹಿಸಬಹುದಾದ ವಿಭಾಗಗಳಾಗಿ ವಿಭಜಿಸಿ. ವಿಭಾಗಗಳ ಗಾತ್ರ ಮತ್ತು ಸಂಖ್ಯೆಯು ಅಪೇಕ್ಷಿತ ವೀವಿಂಗ್ ಪರಿಣಾಮ ಮತ್ತು ಕೂದಲಿನ ದಪ್ಪವನ್ನು ಅವಲಂಬಿಸಿರುತ್ತದೆ. ನೀವು ಕೂದಲಿನ ಮೇಲಿನ ಪದರದಲ್ಲಿ ವೀವ್ಗಳನ್ನು ರಚಿಸಬಹುದು ಅಥವಾ ಸಂಪೂರ್ಣ ತಲೆಯ ಉದ್ದಕ್ಕೂ ಅವುಗಳನ್ನು ಮಾಡಬಹುದು. ಪ್ರತಿ ವಿಭಾಗದೊಳಗೆ ಬಣ್ಣಕ್ಕೆ ಕೂದಲಿನ ನಿರ್ದಿಷ್ಟ ಎಳೆಗಳನ್ನು ಎಚ್ಚರಿಕೆಯಿಂದ ಆರಿಸಿ. ಹೀಗೆ ಆಯ್ಕೆ ಮಾಡಿದ ಎಳೆಗಳಿಗೆ ನೀವು ಬಣ್ಣವನ್ನು ಹಚ್ಚಿರಿ. ಕೆಲವು ಎಳೆಗಳಿಗೆ ಬಣ್ಣ ಹಚ್ಚದೆ ಹಾಗೇ ಬಿಡಿ. ಎಳೆಗಳ ಆಯ್ಕೆ ಮತ್ತು ಅವುಗಳ ನಡುವಿನ ಅಂತರವು ವೀವಿಂಗ್ ಪರಿಣಾಮದ ತೀವ್ರತೆ ಮತ್ತು ಮಾದರಿಯನ್ನು ನಿರ್ಧರಿಸುತ್ತದೆ. ವೀವಿಂಗ್ಗಾಗಿ ನೀವು ಬಯಸಿದ ಕಲರ್ಗೆ ಹೊಂದುವ ಕೂದಲು ಬಣ್ಣದ ಉತ್ಪನ್ನವನ್ನು ಆರಿಸಿ. ಬಣ್ಣವನ್ನು ತಯಾರಿಸಲು ತಯಾರಕರ ಸೂಚನೆಗಳನ್ನು ಅನುಸರಿಸಿ. ಇದು ಡೆವಲಪರ್ನೊಂದಿಗೆ ಕಲರೇಟ್ ಅನ್ನು ಮಿಶ್ರಣ ಮಾಡುವುದು ಅಥವಾ ಬಳಸಲು ಸಿದ್ಧವಾದ ಸೂತ್ರವನ್ನು ಬಳಸುವುದನ್ನು ಒಳಗೊಂಡಿರುತ್ತದೆ. ಆಯ್ದ ಸ್ಲೈಸ್ಗಳಿಗೆ ಬಣ್ಣವನ್ನು ಹಚ್ಚುವ ಮೊದಲು ಸ್ಟ್ಯಾಂಡ್ ಪರೀಕ್ಷೆಯನ್ನು ನಡೆಸುವುದು ಅತ್ಯಗತ್ಯ. ಕೂದಲಿನ ಒಂದು ಸಣ್ಣ ಭಾಗವನ್ನು ತೆಗೆದುಕೊಳ್ಳಿ. ಬಣ್ಣದ ಮಿಶ್ರಣವನ್ನು ಹಚ್ಚಿ ಉತ್ಪನ್ನವು ಶಿಫಾರಸು ಮಾಡಿದ ಸಂಸ್ಕರಣೆಯ ಸಮಯವನ್ನು ಅನುಸರಿಸಿ. ಈ ಪರೀಕ್ಷೆಯು ಆಯ್ಕೆ ಮಾಡಿದ ಬಣ್ಣವು ಬಯಸಿದ ಫಲಿತಾಂಶವನ್ನು ಕೊಡುತ್ತದೆ. ಯಾವುದೇ ಅಲರ್ಜಿಯ ಪ್ರತಿಕ್ರಿಯೆಗಳು ಅಥವಾ ಪ್ರತಿಕೂಲ ಪರಿಣಾಮಗಳನ್ನು ಪರೀಕ್ಷಿಸಲು ಸಹಾಯ ಮಾಡುತ್ತದೆ. ಕೂದಲಿನ ಬಣ್ಣವು ಚರ್ಮವನ್ನು ಕಲೆ ಮಾಡುವುದನ್ನು ತಡೆಯಲು ಕೂದಲು, ಕಿವಿ ಮತ್ತು ಕುತ್ತಿಗೆಯ ಉದ್ದಕ್ಕೂ ಬ್ಯಾರಿಯರ್ ಕ್ರೀಮ್ ಅಥವಾ ಪೆಟ್ರೋಲಿಯಂ ಜೆಲ್ಲಿಯನ್ನು ಹಚ್ಚಿರಿ. ಜೊತೆಗೆ ನಿಮ್ಮ ಬಟ್ಟೆಗಳನ್ನು ರಕ್ಷಿಸಲು ಹಳೆಯ ಟಿ ಶರ್ಟ್ ಅಥವಾ ಬಣ್ಣ ನಿರೋಧಕ ಕೇಪ್ ಅನ್ನು ಧರಿಸಿ. ವೀವಿಂಗ್ ಬಾಚಣಿಕೆ ಅಥವಾ ಬ್ರಷ್ ಅನ್ನು ಬಳಸಿ ಕೂದಲಿನ ಆಯ್ದ ಎಳೆಗಳನ್ನು ಎಚ್ಚರಿಕೆಯಿಂದ ಪ್ರತ್ಯೇಕಿಸಿ. ಬಾಚಣಿಗೆ ಬಣ್ಣದ ಮತ್ತು ಬಣ್ಣವಿಲ್ಲದ ಎಳೆಗಳ ನಡುವೆ ಶುದ್ಧವಾದ ಪ್ರತ್ಯೇಕತೆಯನ್ನು ರಚಿಸಲು ನಿಮಗೆ ಸಹಾಯ ಮಾಡುತ್ತದೆ. ಆಯ್ಕೆ ಮಾಡಿದ ಬಣ್ಣವನ್ನು ಪ್ರತ್ಯೇಕವಾದ ಎಳೆಗಳಿಗೆ ಹಚ್ಚಿ ಕೂದಲನ್ನು ಸಂಪೂರ್ಣವಾಗಿ ಸ್ಯಾಚುರೇಟ್ ಮಾಡಲು ಖಚಿತಪಡಿಸಿಕೊಳ್ಳಿ. ಕೂದಲಿನ ಬಣ್ಣ ಉತ್ಪನ್ನದ ಸೂಚನೆಗಳಲ್ಲಿ ಕೊಟ್ಟ ಪ್ರಕ್ರಿಯೆಯ ಸಮಯವನ್ನು ಅನುಸರಿಸಿ. ಇದು ಬಣ್ಣವನ್ನು ಸಂಪೂರ್ಣವಾಗಿ ಅಭಿವೃದ್ಧಿಪಡಿಸಿ ಅಪೇಕ್ಷಿತ ವೀವಿಂಗ್ ಪರಿಣಾಮವನ್ನು ನೀಡುತ್ತದೆ. ಸಂಸ್ಕರಣೆಯ ಸಮಯವನ್ನು ಮೀರುವುದನ್ನು ತಪ್ಪಿಸಿ. ಇದು ಅತಿಯಾದ ಪ್ರಕ್ರಿಯೆಗೆ ಕಾರಣವಾಗಿ ಕೂದಲನ್ನು ಹಾನಿಗೊಳಿಸಬಹುದು. ಪ್ರಕ್ರಿಯೆಯ ಸಮಯ ಮುಗಿದ ನಂತರ
ಕೂದಲನ್ನು ಸ್ವಚ್ಛವಾಗುವವರೆಗೆ ತಂಪಾದ ನೀರಿನಿಂದ ಚೆನ್ನಾಗಿ ತೊಳೆಯಿರಿ. ಬಿಸಿ ನೀರು ಬಳಸುವುದನ್ನು ತಪ್ಪಿಸಿ, ಏಕೆಂದರೆ ಇದು ಕೂದಲಿನ ಕ್ಯೂಟಿಕಲ್ಗಳನ್ನು ತೆರೆದು ಬಣ್ಣ ಮಸುಕಾಗಬಹುದು. ತೊಳೆಯುವ ನಂತರ ಹೊಸದಾಗಿ ಬಣ್ಣದ ಕೂದಲನ್ನು ಪೋಷಿಸಲು ಮತ್ತು ರಕ್ಷಿಸಲು ಬಣ್ಣ ಸುರಕ್ಷಿತ ಕಂಡೀಷನರ್ ಅನ್ನು ಹಚ್ಚಿರಿ. ತೊಳೆದು ಕಂಡೀಷನಿಂಗ್ ಮಾಡಿದ ನಂತರ ಕೂದಲನ್ನು ನಿಧಾನವಾಗಿ ಟವೆಲ್ನಿಂದ ಒಣಗಿಸಿ ಮತ್ತು ನಿಮಗೆ ಇಷ್ಟವಾದ ಸ್ಟೈಲ್ ಮಾಡಿ. ನೀವು ಬ್ಲೋ ಡ್ರೈ, ಕರ್ಲ್ ಅಥವಾ ನೇರಗೊಳಿಸಿ ವೀವಿಂಗ್ ಪರಿಣಾಮವನ್ನು ಹೆಚ್ಚು ಸ್ಪಷ್ಟವಾಗಿ ನೋಡಬಹುದು. ಬಣ್ಣ ಹಚ್ಚಿದ ನಂತರ ಹೆಚ್ಚಿನ ಆರೈಕೆಯಿಂದ ಬಣ್ಣವನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ. ಈ ಅಧಿವೇಶನದಲ್ಲಿ ಬಣ್ಣ ಹಚ್ಚಿದ ನಂತರ ಅದನ್ನು ಕಾಪಾಡಿಕೊಳ್ಳುವುದು ಹೇಗೆಂದು ಕಲಿಯೋಣ. ಬಣ್ಣ ಹಚ್ಚಿದ ನಂತರ 72 ಗಂಟೆಗಳ ಕಾಲ ಶಾಂಪೂ ಮಾಡಲು ಕಾಯಿರಿ. ಕೂದಲಿಗೆ ಬಣ್ಣ ಹಚ್ಚಿದಾಗ ಕ್ಯೂಟಿಕಲ್ ಲೇಯರ್ ತೆರೆದಿರುತ್ತದೆ. ಇದರಿಂದ ಹೇರ್ ಶಾಫ್ಟ್ನ ಒಳಗೆ ಬಣ್ಣ ಇಳಿಯಲು ಸುಲಭವಾಗುತ್ತದೆ. ಅಪಾಯಿಂಟ್ಮೆಂಟ್ನ ನಂತರ ಬೇಗನೆ ಕೂದಲನ್ನು ತೊಳೆದರೆ ಕ್ಯೂಟಿಕಲ್ ಲೇಯರ್ ತೆರೆದಿರುವುದರಿಂದ ಬಣ್ಣವೂ ಕೂಡ ತೊಳೆದು ಹೋಗುವ ಸಾಧ್ಯತೆ ಇರುತ್ತದೆ. ಕ್ಯೂಟಿಕಲ್ ಲೇಯರ್ ಸಂಪೂರ್ಣವಾಗಿ ಮುಚ್ಚಲು 3 ದಿನಗಳು ಬೇಕಾಗುತ್ತದೆ. ಆದ್ದರಿಂದ ನಾವು ಕೂದಲನ್ನು ತೊಳೆಯಲು ತಡ ಮಾಡಿದಷ್ಟು ಬಣ್ಣದ ಪಿಗ್ಮೆಂಟ್ಗಳು ಕ್ಯೂಟಿಕಲ್ ಅನ್ನು ಭೇದಿಸಿ ಚೆನ್ನಾಗಿ ಬಣ್ಣ ಇಳಿಯುತ್ತದೆ. ಆದ್ದರಿಂದ ಸಲೂನ್ಗಳ ಭೇಟಿಯ ನಡುವೆಯೂ ಬಣ್ಣ ಬಹಳ ದಿನ ಉಳಿಯುತ್ತದೆ. ಸಲ್ಫೇಟ್ ಇಲ್ಲದ ಶಾಂಪೂ ಮತ್ತು ಕಂಡೀಷನರ್ ಅನ್ನು ಬಳಸಿ. ಸೋಡಿಯಂ ಲಾರೆಟ್ ಸಲ್ಫೇಟ್ ಅನ್ನು ಸೋಡಿಯಂ ಲಾರೆಟ್ ಈಥರ್ ಸಲ್ಫೇಟ್ ಎಂದು ಕರೆಯುತ್ತಾರೆ. ಇದು ಅನೇಕ ವೈಯಕ್ತಿಕ ಆರೈಕೆ ಉತ್ಪನ್ನಗಳಲ್ಲಿ ಕಂಡುಬರುವ ಅಯಾನಿಕ್ ಡಿಟರ್ಜೆಂಟ್ ಆಗಿದೆ. ನಿಮ್ಮ ಶಾಂಪೂ ಮತ್ತು ಕಂಡೀಷನರ್ಗಳಿಗೆ ಫೋಮಿಂಗ್ ಪರಿಣಾಮವನ್ನು ಉಂಟುಮಾಡಲು ಈ ಘಟಕಾಂಶವನ್ನು ಬಳಸಲಾಗುತ್ತದೆ. ಸಲ್ಫೇಟ್ ಬಳಸುವುದರಿಂದ ನಿಮ್ಮ ಕೂದಲಿನ ನೈಸರ್ಗಿಕ ತೈಲ ಮತ್ತು ತೇವಾಂಶವು ತೆಗೆದುಹಾಕುವ ಅಪಾಯವನ್ನು ನೀವು ಎದುರಿಸುತ್ತೀರಿ. ನಿಮ್ಮ ಕೂದಲಿನ ಬಣ್ಣವು ಮಸುಕಾಗದಂತೆ ತಡೆಯಲು ಸಲ್ಫೇಟ್ ಮುಕ್ತ ಶಾಂಪೂ ಮತ್ತು ಕಂಡೀಷನರ್ ಅನ್ನು ಬಳಸಿ. ಎಲ್ಲಾ ರೀತಿಯ ಕೂದಲುಗಳಿಗೆ ಸಲ್ಫೇಟ್ ಮುಕ್ತ ಶಾಂಪೂ ಆಯ್ಕೆಗಳು ಇವೆ. ನೀವು ಸುಕ್ಕುಗಟ್ಟಿದ ಸುರುಳಿಯಾಕಾರದ ನೇರವಾದ ಅಥವಾ ತೆಳ್ಳನೆಯ ಕೂದಲನ್ನು ಹೊಂದಿದ್ದರೂ ಎಲ್ಲರಿಗೂ ಸೂಕ್ತವಾದ ಆಯ್ಕೆ ಇದೆ. ನಿಮ್ಮ ಕಂಡೀಷನರ್ಗೆ ಬಣ್ಣ ಸೇರಿಸಿ. ನೀವು ಗುಲಾಬಿ, ನೇರಳೆ ಅಥವಾ ನೀಲಿ ಬಣ್ಣಗಳಂತಹ ಬಣ್ಣಗಳನ್ನು ಕೂದಲಿಗೆ ಹಚ್ಚಿದ್ದರೆ ನೀವು ಕೂದಲನ್ನು ತೊಳೆಯುವಾಗ ನಿಮ್ಮ ಕಂಡೀಷನರ್ಗೆ ಸ್ವಲ್ಪ ಬಣ್ಣವನ್ನು ಸೇರಿಸಲು ಪ್ರಯತ್ನಿಸಿ. ಇದು ನಿಮ್ಮ ಬೇರುಗಳು ಬೆಳೆಯುವವರೆಗೆ ತಾಜಾ ಕಾಣುವಂತೆ ನೀವು ತೊಳೆಯುವ ಪ್ರತಿ ಬಾರಿ ನಿಮ್ಮ ಕೂದಲನ್ನು ಸ್ವಲ್ಪ ಮಟ್ಟಿಗೆ ಬಣ್ಣ ಮಾಡುತ್ತದೆ. ಶಾಂಪೂ ಮಾಡುವಾಗ ನೀರಿನ ತಾಪಮಾನವನ್ನು ಕಡಿಮೆ ಮಾಡಿ. ಬಿಸಿ ತುಂತುರು ಕೆಲವರಿಗೆ ಅದ್ಭುತ ಅನಿಸಿದ್ರೂ ನಿಮ್ಮ ಕೂದಲಿನ ಬಣ್ಣಕ್ಕೆ ಅದು ಅಷ್ಟು ಉತ್ತಮವಲ್ಲ. ಬಿಸಿ ನೀರಿನಿಂದ ಕೂದಲನ್ನು ತೊಳೆಯುವಾಗ ನಿಮ್ಮ ಕೂದಲಿನ ಕ್ಯೂಟಿಕಲ್ ತೆರೆಯುತ್ತದೆ. ಇದರಿಂದ ಶಾಂಪೂ ಮತ್ತು ಕಂಡೀಷನಿಂಗ್ ಮಾಡುವಾಗ ಕೂದಲಿನ ಬಣ್ಣ ತೊಳೆದು ಹೋಗುತ್ತದೆ. ಇದನ್ನು ತಡೆಯಲು ಸ್ವಲ್ಪ ಬೆಚ್ಚಗಿನ ನೀರಿನಿಂದ ಶಾಂಪೂ ಮಾಡಲು ಪ್ರಯತ್ನಿಸಿ ಮತ್ತು ನಂತರ ಕಂಡೀಷನಿಂಗ್ ನಂತರ ತಣ್ಣನೆಯ ನೀರಿನಿಂದ ತೊಳೆಯಿರಿ. ಬೆಚ್ಚಗಿನ ನೀರು ಶಾಂಪೂ ಮತ್ತು ಕಂಡೀಷನರ್ ಅನ್ನು ಭೇದಿಸಲು ಮತ್ತು ಸ್ವಚ್ಛಗೊಳಿಸಲು ಅನುಮತಿಸುತ್ತದೆ. ತಣ್ಣೀರು ನಿಮ್ಮ ಕಂಡೀಷನರ್ನಿಂದ ತೇವಾಂಶವನ್ನು ಮುಚ್ಚಲು ಸಹಾಯ ಮಾಡುತ್ತದೆ ಮತ್ತು ಕೂದಲಿನ ಕ್ಯೂಟಿಕಲ್ ಮುಚ್ಚುವ ಮೂಲಕ ಬಣ್ಣವು ಮರೆಯಾಗುವುದನ್ನು ತಡೆಯುತ್ತದೆ. ಕೂದಲನ್ನು ಕಡಿಮೆ ಬಾರಿ ತೊಳೆಯಿರಿ. ಕೂದಲಿನ ಬಣ್ಣವು ಹೆಚ್ಚು ಕಾಲ ಉಳಿಯಬೇಕಾದರೆ ನಿಮ್ಮ ಕೂದಲನ್ನು ಪ್ರತಿದಿನ ತೊಳೆಯಬೇಡಿ. ಪ್ರತಿದಿನ ಕೂದಲನ್ನು ತೊಳೆಯುವುದರಿಂದ ನಿಮ್ಮ ಕೂದಲಿನ ಬಣ್ಣವನ್ನು ತೇವಗೊಳಿಸುವ ಮತ್ತು ತಾಜಾವಾಗಿ ಕಾಣುವ ನೈಸರ್ಗಿಕ ತೈಲಗಳನ್ನು ನೀವು ತೊಳೆಯುವುದು ಮಾತ್ರವಲ್ಲದೆ ನಿಮ್ಮ ಕೂದಲನ್ನು ತೊಳೆಯುವ ಪ್ರತಿ ಬಾರಿ ನಿಮ್ಮ ಕೂದಲಿನ ಬಣ್ಣವನ್ನು ಸಹ ತೊಳೆಯುತ್ತೀರಿ. ಪ್ರತಿದಿನವೂ ಅಥವಾ ವಾರಕ್ಕೆ 2-3 ಬಾರಿ ನಿಮ್ಮ ಕೂದಲನ್ನು ತೊಳೆಯಲು ಪ್ರಯತ್ನಿಸಿ. ನಿಮ್ಮ ಬಣ್ಣವನ್ನು ಕಾಪಾಡಿಕೊಂಡು ಚೆನ್ನಾಗಿ ಕಾಣುವಂತೆ ಮಾಡಿ. ರಜೆಯ ದಿನಗಳಲ್ಲಿ ಡ್ರೈ ಶಾಂಪೂ ಬಳಸಿ. ನೀವು ನಿಮ್ಮ ಕೂದಲನ್ನು ತೊಳೆಯದ ದಿನಗಳಲ್ಲಿ ಬಣ್ಣ ಸುರಕ್ಷಿತ ಒಣ ಶಾಂಪೂಗಳನ್ನು ಬಳಸುವುದನ್ನು ಪರಿಗಣಿಸಿ. ಈ ಡ್ರೈ ಶಾಂಪೂಗಳು ನಿಮ್ಮ ಕೂದಲನ್ನು ರಿಫ್ರೆಶ್ ಮಾಡಬಹುದು ಮತ್ತು ತೊಳೆಯುವ ಅಗತ್ಯವಿಲ್ಲದೆ ಬ್ಲೋಔಟ್ ತರಹದ ನೋಟವನ್ನು ನೀಡುತ್ತದೆ. ಅವು ಹೆಚ್ಚು ಎಣ್ಣೆಯನ್ನು ಹೀರಿ ಪರಿಮಾಣವನ್ನು ಸೇರಿಸಿ ನಿಮ್ಮ ಕೂದಲನ್ನು ಸ್ವಚ್ಛವಾಗಿ ಮತ್ತು ಸ್ಟೈಲ್ ಆಗಿ ಕಾಣುವಂತೆ ಮಾಡುತ್ತವೆ. ಜೊತೆಗೆ ಸಲೂನ್ಗೆ ಭೇಟಿ ನೀಡದೆಯೇ ಸಲೂನ್ ತರಹದ ಸ್ಪರ್ಶವನ್ನು ನೀಡುವ ಮೂಲಕ ನಿಮ್ಮ ಕೂದಲಿನ ಬಣ್ಣವನ್ನು ಹೆಚ್ಚಿಸಲು ಮತ್ತು ನವೀಕರಿಸಲು ನೀವು ಬಣ್ಣದ ಡ್ರೈ ಶಾಂಪೂಗಳನ್ನು ಸಹ ಪ್ರಯೋಗಿಸಬಹುದು. ಈ ಸರಳವಾದ ನಂತರದ ಆರೈಕೆಯ ಸಲಹೆಯನ್ನು ಅನುಸರಿಸುವುದು ನಿಮ್ಮ ಕೂದಲಿನ ಬಣ್ಣದ ದೀರ್ಘಾಯುಷ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಇದು ದೀರ್ಘಕಾಲದವರೆಗೆ ಬಣ್ಣವನ್ನು ಸುಂದರವಾಗಿ ಮತ್ತು ತಾಜಾ ಆಗಿ ಇಡುತ್ತದೆ. ಈ ಅಧಿವೇಶನದಲ್ಲಿ ನಾವು ನೋಡಿದ್ದು ಯಶಸ್ವಿಯಾಗಿ ವೀವಿಂಗ್ ವಿಧಾನವನ್ನು ನಿರ್ವಹಿಸುವುದು,
ಕೂದಲಿನ ಬಣ್ಣದ ನಂತರದ ವೀವಿಂಗ್ ಆರೈಕೆಗಾಗಿ ಅಗತ್ಯವಾದ ಹಂತ ಮತ್ತು ತಂತ್ರಗಳನ್ನು ಅರ್ಥ ಮಾಡಿಕೊಳ್ಳುವುದು. ಈ ಅಧಿವೇಶನದಲ್ಲಿ ನಿಮ್ಮ ಗಮನ ಮತ್ತು ಭಾಗವಹಿಸುವಿಕೆಗೆ ಧನ್ಯವಾದಗಳು. ಮುಂದಿನ ಅಧಿವೇಶನದಲ್ಲಿ ಮತ್ತೆ ಭೇಟಿಯಾಗೋಣ.